ಹರೇ ಶ್ರೀನಿವಾಸ. ಸ್ನೇಹಿತರೆ, ನಾಳೆ 21ನೇ ತಾರೀಕು ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ. ನಾಳೆ ಪಂಚಮಿ ತಿಥಿ ಇದೆ. ತುಂಬ ವಿಶೇಷವಾದಂಥ ದಿನ. ಗುರು ಪುಷ್ಯಾಮೃತ ಯೋಗದ ಬಗ್ಗೆ ನಾನು ತುಂಬ ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪುಷ್ಯ ನಕ್ಷತ್ರ ಬಂದಂತಹ ದಿನ ಯಾವ ದಿನ ಬರುತ್ತೋ ಆ ದಿನ ನಮಗೆ ಯೋಗ ಬರುತ್ತೆ, ತುಂಬ ಒಳ್ಳೆಯ ಯೋಗ ಇರುತ್ತೆ ಅಂತ. ಹಾಗಾಗಿ ಈ ಬಾರಿ ಗುರು ಪುಷ್ಯಾಮೃತ ಯೋಗ ಬಂದಿದೆ. ನಾಳೆ ದಿವಸ ಗುರುವಾರ, ಗುರುಗಳ ಆರಾಧನೆ. ಈ ಬಾರಿ ಅಧಿಕ ಮಾಸದಲ್ಲಿ ಗುರು ಪುಷ್ಯಾಮೃತ ಯೋಗ ಬರ್ತಾ ಇದೆ. ತುಂಬ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ನಾಳೆ ದಿವಸ ಪಂಚಮಿ ಇದೆ, ತುಂಬ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಹಾಗಾಗಿ ಶುಕ್ಲ ಪಕ್ಷದ ಪಂಚಮಿ ನಾಳೆಯ ದಿವಸ. ಈ ಅಧಿಕ ಮಾಸದಲ್ಲಿ ಯಾರ್ಯಾರಿನ್ನೂ ದಾನಗಳನ್ನು ಕೊಟ್ಟಿಲ್ವೋ, ಕೆಲವೊಂದು ದಾನಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಯಾವ ದಾನಗಳನ್ನು ನೀವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ನಾಳೆಯ ದಿವಸ ಕೊಡ್ರಿ. ತುಂಬ ವಿಶೇಷವಾದಂಥ ಫಲ ನಿಮಗೆ ಸಿಗುತ್ತೆ. ಈ ಒಂದು ಅಧಿಕ ಮಾಸದಲ್ಲಿ ದಾನ ಪೂಜೆಗೆ ವಿಶೇಷ ಮಹತ್ವವನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ. ಹಾಗಾಗಿ ಈ ಒಂದು ಗುರುಪುಷ್ಯಾಮೃತ ಯೋಗದ ದಿವಸ ನಾವು ಬಂಗಾರ ಖರೀದಿ ಮಾಡೋದಾಗಿರಲಿ, ಬೆಳ್ಳಿ ಖರೀದಿ ಮಾಡೋದಾಗಿರಲಿ, ಸೈಟ್ಗಳನ್ನು ಖರೀದಿ ಮಾಡೋದು, ಹಣ ಹೂಡಿಕೆ ಮಾಡೋದು, ಇದರ ಬದಲಾಗಿ ದಾನಗಳನ್ನು ಮಾಡೋದು, ಇದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ಪ್ರತಿ ಸಲ ಪುಷ್ಯ ನಕ್ಷತ್ರ ಪುಷ್ಯಾಮೃತ ಯೋಗ ಬಂದಾಗ ಪ್ರತಿಯೊಬ್ಬರು ಏನಾದರೂ ಒಂದು ಖರೀದಿಯನ್ನು ಮಾಡ್ತಾ ಇರ್ತೀರ ಅಲ್ವಾ, ಹೊಸದಾಗಿ ಏನಾದರೂ ತೊಗೊತಾ ಇರ್ತೀರ. ಆದರೆ ಈ ಬಾರಿ ಅಧಿಕ ಮಾಸ ಬಂದಿದೆ, ಅಧಿಕದಲ್ಲಿ ಅದರಲ್ಲೂ ಗುರು ಪುಷ್ಯಾಮೃತ ಯೋಗ ಬಂದಿದೆ. ಇದನ್ನು ನಾವು ಪುಣ್ಯ ಸಂಪಾದನೆಗೆ ಬಳಸ್ಕೊಳ್ಳೋಣ ಸ್ನೇಹಿತರೆ. ಹಾಗಾಗಿ ನಮಗಾಗಿ ನಾವು ಭೋಗಕ್ಕಾಗಿ ಖರೀದಿ ಮಾಡೋದಲ್ಲ, ಇನ್ನೊಬ್ಬರಿಗಾಗಿ ಅಂದರೆ ದಾನ ಮಾಡಲಿಕ್ಕಾಗಿ ಖರೀದಿಯನ್ನು ಮಾಡಿರಿ. ಖರೀದಿ ಮಾಡಬಾರ್ದು ಅಂತ ಹೇಳಿಲ್ಲ, ನಿಮಗೆ ಶಕ್ತಿ ಅನುಸಾರ ಏನು ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೋ ಅದರಲ್ಲಿ ನಾಳೆಯ ದಿವಸ ಏನಾದರೂ ಖರೀದಿ ಮಾಡಿ ಅದನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡ್ರಿ. ಇದರಿಂದ ಅನಂತ ಪಟ್ಟು ಫಲ ನಿಮಗೆ ಸಿಗುತ್ತೆ. ನಾವು ಎಷ್ಟು ದಾನವಾಗಿ ಕೊಡ್ತೀವೋ ಅದರ ದುಪ್ಪಟ್ಟು ನಮಗೆ ಕೊಡ್ತಾನೆ ಭಗವಂತ ಅಂತ. ಹಾಗಾಗಿ ನಮಗಾಗಿ ನಾವು ಖರೀದಿ ಮಾಡೋ ಬದಲಾಗಿ ಈ ಬಾರಿ ಬೇರೆಯವ್ರಿಗೋಸ್ಕರ ದಾನವನ್ನು ಮಾಡೋದು ತುಂಬ ವಿಶೇಷ ಫಲ ಸಿಗುತ್ತೆ. ಮತ್ತು ನಾಳೆಯ ದಿವಸ ವಿಶೇಷವಾಗಿ ದಾನಗಳನ್ನು ಮಾಡಿಕೊಡ್ರಿ ಅಂತ ಹೇಳಿದೆ. ನೀವು ಯಾವ ದಾನ ಅಂದ್ಕೊಂಡಿದ್ದೀರೋ ಕೊಡಬೇಕು ಅಂತ ನಾಳೆ ದಿವಸ ಕೊಡ್ರಿ. ಸಾಧ್ಯವಾದರೆ ಇವತ್ತೆಲ್ಲ ವ್ಯವಸ್ಥೆ ಮಾಡಿಕೊಳ್ರಿ. ನಾಳೆ ಸಂಜೆವರೆಗೂ ನಿಮಗೆ ಸಮಯ ಇದೆ. ಅಷ್ಟೊತ್ತಿಗೆ ನೀವು ವ್ಯವಸ್ಥೆ ಮಾಡಿಕೊಂಡು ದಾನಗಳನ್ನು ಮಾಡ್ಬೋದು. ಬೆಳಗ್ಗೆ ದೇವರ ಮುಂದೆ ತೆಗೆದಿಟ್ಟು ಸಹ ಕೊಡ್ಬೋದು. ಬೆಳಗ್ಗೆ ಸಾಧ್ಯವಾದರೆ ಬೆಳಗ್ಗೆನೂ ಸಹ ನೀವು ದಾನಗಳನ್ನು ಕೊಡ್ಬೋದು. ಇನ್ನು ಗುರುಪುಷ್ಯಾಮೃತ ಯೋಗದ ದಿವಸ ವಿಶೇಷವಾಗಿ ಪೂಜೆಗಳನ್ನು ಪ್ರಾರಂಭ ಮಾಡ್ಬೋದು. ನೀವು ಯಾವುದಾದ್ರೂ ಮಕ್ಕಳಿಗಾಗಿ, ವಿದ್ಯೆಗಾಗಿ ರಂಗೋಲಿ ಹಾಕ್ತೀವಿ ಅಂದರೆ ಸರಸ್ವತಿ ರಂಗೋಲಿಯನ್ನು ಪ್ರಾರಂಭ ಮಾಡ್ಬೋದು, ಅಥವಾ ಭೂವರಾಹ ಸ್ವಾಮಿ ರಂಗೋಲಿ ಪ್ರಾರಂಭ ಮಾಡ್ಬೋದು. ಇನ್ಯಾವುದೇ ರಂಗೋಲಿಗಳಾಗಲಿ ನಾಳೆಯ ದಿವಸ ಶುರು ಮಾಡಿರಿ. ಸಂಕಲ್ಪ ಮಾಡಿಕೊಂಡು ವಿಶೇಷ ಫಲವನ್ನು ಪಡೀಬೋದು. ಮತ್ತು ಪೂಜೆಯನ್ನು ಮಾಡೋರು ನಾಳೆಯ ದಿವಸ ವಿಶೇಷ ಪೂಜೆಗಳನ್ನು ಪ್ರಾರಂಭ ಮಾಡ್ಕೋಬೋದು. ಈ ರೀತಿಯಾಗಿ ನಾಳೆ ಹೆಚ್ಚಾಗಿ ಭಗವಂತನ ಆರಾಧನೆ, ಲಕ್ಷ್ಮೀದೇವಿಯ ಆರಾಧನೆ ವಿಶೇಷವಾಗಿ ಮಾಡಿರಿ ಅಂತ ಹೇಳ್ತೀನಿ. ಪುಷ್ಯಾಮೃತ ಯೋಗದ ದಿನ, ಪುಷ್ಯ ನಕ್ಷತ್ರದ ದಿನ ಲಕ್ಷ್ಮೀದೇವಿಯನ್ನು ಎಷ್ಟು ಪ್ರಾರ್ಥನೆ ಮಾಡ್ತೀವೋ, ಎಷ್ಟು ಆರಾಧಿಸ್ತೀವೋ ಅಷ್ಟು ನಮಗೆ ಒಳ್ಳೆಯ ಫಲವನ್ನು ಕೊಡ್ತಾಳೆ ಅಂತ. ಹಾಗಾಗಿ ಬರೀ ಲಕ್ಷ್ಮೀದೇವಿ ಪೂಜೆ ಮಾಡೋದಲ್ಲ, ಶ್ರೀನಿವಾಸ ದೇವರ ಸಹಿತವಾಗಿ ಲಕ್ಷ್ಮೀದೇವಿಯ ಪೂಜೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಅಡ್ಮಿಷನ್ ಮಾಡಿಸ್ಬೋದಾ ಅಂತ ಕೆಲವರು ಕಮೆಂಟ್ ಹಾಕ್ತಾಯಿದ್ರಿ. ನಾಳೆ ದಿವಸ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಿಸೋದಾಗಿರಲಿ, ವಿದ್ಯಾ ಆರಂಭ ಮಾಡೋದಾಗಿರಲಿ, ಅಕ್ಷರಾಭ್ಯಾಸ ಮಾಡಿಸೋದಾಗಿರಲಿ, ಇದೆಲ್ಲವನ್ನು ನಾಳೆಯ ದಿವಸ ಮಾಡ್ಕೋಬೋದು. ಮತ್ತು ಖರೀದಿ ಮಾಡೋದಕ್ಕಿಂತ ಮುಖ್ಯವಾಗಿ ಈ ಅಧಿಕ ಮಾಸದಲ್ಲಿ ದಾನ ಮಾಡೋದು ಶ್ರೇಷ್ಠವಾದದ್ದು. ಹಾಗಾಗಿ ವಿಶೇಷವಾಗಿ ನಾಳೆ ದಿವಸ ದಾನ ಧರ್ಮಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳ್ರಿ. ಹೊಸದಾಗಿ ರಂಗೋಲಿಗಳನ್ನು ಪ್ರಾರಂಭ ಮಾಡೋರು ನಾಳೆ ದಿವಸ ಶುರು ಮಾಡ್ಬೋದು. ಇನ್ನು ಯಾರು ಅಧಿಕ ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿಲ್ವೋ ನಾಳೆಯಿಂದ ಪ್ರಾರಂಭ ಮಾಡ್ಕೋಬೋದು. ಹೀಗೆ ಈ ಒಂದು ಅಧಿಕ ಮಾಸದಲ್ಲಿ ಒಂದು ತಿಂಗಳು ನಾವು ಭಗವಂತನ ಆರಾಧನೆ, ಪುರುಷೋತ್ತಮನ ಆರಾಧನೆ, ಪುರುಷೋತ್ತಮನ ಪ್ರೀತಿಗಾಗಿ ನಮ್ಮ ಶಕ್ತಿಯಾನುಸಾರ ದಾನಗಳನ್ನು ಮಾಡೋದು, ವಿಶೇಷ ಪೂಜೆಗಳನ್ನು ಮಾಡೋದು, ಸ್ತೋತ್ರ ಪಾರಾಯಣ ಮಾಡೋದು, ನಮಸ್ಕಾರಗಳನ್ನು ಹಾಕೋದು, ಈ ರೀತಿ 33 ದೇವರ ನಾಮಗಳನ್ನು ಹಾಡೋದು, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಈ ರೀತಿಯಲ್ಲಿ ಈ ಒಂದು ಪುರುಷೋತ್ತಮ ಮಾಸವನ್ನು ನಾವು ದೇವರ ಆರಾಧನೆಯಲ್ಲಿ ಕಳೆಯೋಣ. ನಮ್ಮ ಒಂದು ಭೋಗವನ್ನು ಪಕ್ಕಕ್ಕೆ ಇಟ್ಟು ಮುಂದೆ ನಾವು ಮಾಡಿಕೊಳ್ಳುವಂಥ ಸಮಯ ಬಂದೇ ಬರುತ್ತೆ.
ಆದರೆ ಈ ಒಂದು ತಿಂಗಳೇನಿದೆ ಇದನ್ನು ನಾವು ಭಗವಂತನಿಗಾಗಿ ಮೀಸಲಿಟ್ಟು ಭಗವಂತನ ಸೇವೆಯಲ್ಲಿ ಇರೋಣ ಅಂತ ಹೇಳ್ತಾ, ನಾಳೆ ಗುರುಪುಷ್ಯಾಮೃತ ಯೋಗ ಇದೆ. ಎಲ್ಲರೂ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ದಾನಗಳನ್ನು ಮಾಡಿಕೊಳ್ಳ್ರಿ, ಪೂಜೆಗಳನ್ನು ಮಾಡಿಕೊಳ್ಳ್ರಿ. ವಿಶೇಷವಾಗಿ ಏನಾದರೂ ಖರೀದಿ ಮಾಡಬೇಕು ಅಂತ ಇದ್ದರೆ ಖರೀದಿ ಮಾಡಿರಿ, ಸಾಧ್ಯವಾದಷ್ಟು ದಾನವನ್ನು ಮಾಡಿರಿ ಅಂತ ಹೇಳ್ತಾ, ಈಗ ವಿಶೇಷವಾಗಿ ಅಧಿಕ ಮಾಸದ ಮಹಾತ್ಮೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಿನನಿತ್ಯ ಒಂದು ಅಧ್ಯಾಯವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಸಾಯಂಕಾಲ ಯಾವಾಗ ನೀವು ಫ್ರೀ ಆಗ್ತೀರೋ ಆವಾಗ ಕೇಳಿಸ್ಕೋಬೋದು. ನನಗೂ ಸ್ವಲ್ಪ ಬೆಳಗ್ಗೆ ಪೂಜೆ ಎಲ್ಲ ಇರುತ್ತೆ, ಹಾಗಾಗಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಸಹ ಎಲ್ಲರೂ ಸಹಕಾರ ಮಾಡಿರಿ ಅಂತ ಹೇಳ್ತಾ, ಈ ಒಂದು ಅಧಿಕ ಮಾಸದಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಕೈಲಾದ ಸೇವೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿರಿ, ಪುಣ್ಯ ಸಂಪಾದನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣಂತೆ. ಹರೇ ಶ್ರೀನಿವಾಸ.